ಸತ್ತೋಗ್ತಾರ ಹಾಗಾದ್ರೆ? ಆತರ ಆಗೋದಿಲ್ಲ, ಪೇಷಂಟ್ ಕಂಡೀಷನ್ ಮೇಲೆ ಹೋಗುತ್ತೆ. ಏನು ಈಗ ಈಗ ಮೃತ ಬಾಲಕಿಯ ಪರಿಸ್ಥಿತಿ ಹೇಗಿತ್ತು? ಯಾಕ ಆ ಬಾಲಕಿ ಸಾವನ್ನಪ್ಪುದಕ್ಕೆ ಕಾರಣ ಏನು? ಕಾರಣಕ್ಕೆ ಸೆಪ್ಟಿಕ್ ಶಾಕ್ ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಬ್ಲಡ್ ಥ್ರೂ ಸ್ಪ್ರೆಡ್ ಆಗಿರ್ತದೆ. ಅದು 4 ದಿವಸ ಆದ್ಮೇಲೆ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು ಗೂಂಡಲ್ಲಿ ಇನ್ಫೆಕ್ಷನ್ ಆದಾಗ ಇದು ಸರ್ಜರಿ ಮಾಡಿದ್ಮೇಲೆ ಅದು ಸಿಸ್ಟಮಿಕ್ ಸ್ಪ್ರೆಡ್ ಆಗಿರುತ್ತೆ, ಈ ತರ ಆಗಿರ್ತದೆ. ಸರ್, ಆ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ, ವ್ಯತ್ಯಾಸ ಕಂಡು ಬರ್ತಾ ಇದ್ದಾಗ ಡಾಕ್ಟರ್ಗಳಿಗೆ ಗೊತ್ತಾಗಿಲ್ವಾ? ಗೊತ್ತಾಗ್ಬಿಟ್ಟು ನಾವು ICU ಶಿಫ್ಟ್ ಮಾಡಿದ್ವಿ. ಹಾ, ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದೀವಿ, ಆದ್ರೂ ಬದುಕ್ಸಕ್ ಆಗ್ಲಿಲ್ಲ. ಸರ್ ನೋಡಿ, ಒಂದ್ ಮೂಳೆ ಮುರಿದಿದ್ದಕ್ಕೆ ಆಸ್ಪತ್ರೆಗೆ ತಂದ ಆದ್ಮೇಲೆ ಒಂದ್ ನಿಮಿಷ ಇಲ್ಲಿ ಮಾತಾಡ್ತಿದ್ದೀನಿ, ಒಂದ್ ನಿಮಿಷ ಅಲ್ಲಿ. ಸರ್, ಒಂದ್ ಮೂಳೆ ಮುರಿದಿದ್ದಕ್ಕೆ ಆಸ್ಪತ್ರೆಗೆ ತಂದ ಆದ್ಮೇಲೆ ಆ ಮಗುವಿನ ಮೃತದೇಹ, ಎಸ್ ನೋಡಿ, ಇದು ಅಲ್ಲಿನ ನಿರ್ದೇಶಕರ ಮಾತು. ನರಸಿಂಹಸ್ವಾಮಿ ಎಷ್ಟು ಈಸಿಯಾಗಿ ಹೇಳ್ತಾರೆ ನೋಡಿ. ನಾವು ಪ್ರಯತ್ನ ಪಟ್ವಿ, ಸತ್ತೋಗ್ಬಿಡ್ತು ಮಗು, ಎಷ್ಟು ಈಸಿಯಾಗಿ ಹೇಳ್ತಾರೆ. ಏನು ಕರುಣೆನೇ ಇಲ್ಲ, ಒಂದು ಭಾವನೆ ಅನ್ನೋದೇ ಇಲ್ಲ ಅವರಿಗೆಲ್ಲ. ಯಾರ್ದೋ ಮಗು ಅಲ್ವಾ, ಪ್ರತಿನಿತ್ಯ ಸಾಯ್ತಾ ಇರ್ತಾರೆ, ಅದರಲ್ಲಿ ಇದು ಒಂದು ಮಗು ಅಷ್ಟೇ ರೀ. ಮೂಳೆ ಮುರಿದಿದ್ದಕ್ಕೆ ಒಂದು ಮಗು ಸಾಯುತ್ತೆ ಅಂದ್ರೆ ಏನ್ರಿ ಅರ್ಥ? ಡಾಕ್ಟರ್ಗಳು ಅಂತ ಏನಕ್ಕೆ ಕರೀತಾರೆ? ಏನೋ ಇನ್ಫೆಕ್ಷನ್ ಆಯ್ತಂತೆ, ಇನ್ನೇನೋ ಆಯ್ತಂತೆ. ಏನು ತಲೆ ಗಾಯ ಆಗಿದೆಯಾ? ಮೆದುಳಿಗೇನಾದರೂ ಪೆಟ್ಟಾಗಿದೆಯಾ? ಕಾಲಿಗೆ ಪೆಟ್ಟಾಗಿರೋದು.